ಹಾಯ್ ಎಲ್ಲ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ಸುನೀತಾ ಪವನ್. ಎಲ್ಲರೂ ಹೇಗಿದ್ದೀರಾ? ಅಯ್ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಸಂಚಿಕೆನ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಪುಟ್ಟದೊಂದು ಲೈಕ್ ಕೊಡಿ. ಯೂಟ್ಯೂಬಲ್ಲಿ ಲೋಡರ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಿ ಲೋಡರ್ ಆಗಿದ್ದರೆ ಫಾಲೋ ಮಾಡ್ಕೊಳ್ಳಿ. ಹಾಗೆ ಪ್ರಾಡಕ್ಟ್ ಲಿಂಕ್ ಕೂಡ ಆಗಿರ್ತೀನಿ, ಅಂದರೆ ಡ್ರೆಸ್ ಲಿಂಕ್ಸ್ಗಳೆಲ್ಲ ಹಾಕಿರ್ತೀನಿ. ಏನಿಲ್ಲ, ಡಿಸ್ಕ್ರಿಪ್ಷನ್ ಓಪನ್ ಮಾಡಿದ್ರೆ ಲಿಂಕ್ಸ್ ಎಲ್ಲ ಸಿಗುತ್ತೆ ನಿಮಗೆ. ಸೊ ಆರಾಮಾಗೆ ನೀವು ಬೈ ಮಾಡ್ಕೋಬೋದು. ಸೊ ಬನ್ನಿ ಈಗ ಶುರು ಮಾಡೋಣ. ಇನ್ನೇನಿಲ್ಲಿ ಭೂಮಿ ಅಜಿತ್ ಅಂತೂ ಯಾವಾಗೂ ಕಿತ್ತಾಡ್ತಲೇ ಇರ್ತಾರೆ. ಕಿತ್ತಾಡೋಕ್ಕಂತೂ ಪಾರೇ ಇರೋದಿಲ್ಲ, ಅಷ್ಟೊಂದು ಕಿತ್ತಾಡ್ತಾ ಇರ್ತಾರೆ. ಈಗ ಒಂದು ಕಂಡೀಷನ್ಗೆ ಬಂದಿದ್ದಾರೆ ಅವರಿಬ್ಬರೂ. ಅಂದರೆ ಅಜಿತ್ತು, ಭೂಮಿ ನಿನ್ನ ಹತ್ರ ಏನೋ ಒಂದು ಹೇಳಬೇಕು ನಾನು ಅಂತ ಹೇಳ್ತಾನೆ. ಅದೇನು ಹೇಳಿ ಅಂತ ಹೇಳ್ಬಿಟ್ಟು ಭೂಮಿ ಕೇಳ್ತಾ ಇರ್ತಾಳೆ. ಅದೇನಿಲ್ಲ, ನಾನು ನಿನ್ನ ಚಿನ್ನ ಅಂತ ಕರಿಬೋದಾ ಅಂತೇಳಿ ಕೇಳ್ತಾರೆ. ಅಮ್ಮ ಸುಮ್ಮನೆ ಅನುಮಾನ ಪಡ್ತಿದ್ದಾರೆ, ಹಾಗಾಗಿ ಚಿನ್ನ ಅಂತ ಕರಿತೀನಿ ಅಂತ ಕೂಡ ಹೇಳ್ತಿರ್ತಾನೆ ಅಜಿತ್ತು. ಆಗ ಭೂಮಿ ಇದ್ಕೊಂಡು, ನೋಡಿ ಏನು ಗೊತ್ತಾ, ಚಿನ್ನ, ರನ್ನ, ಬಂಗಾರ ಅಷ್ಟೇ 3 ವಾಕ್ಯಗಳು ಯೂಸ್ ಮಾಡಬೇಕು. ಅಂದರೆ 3ಕ್ಕಿಂತ ಎಕ್ಸ್ಟ್ರಾ ಏನಾದ್ರು ಯೂಸ್ ಮಾಡಿದ್ರಿ ಅಂತಂದರೆ ನಾನಂತೂ ಏನು ಹಾಕ್ತೀನೋ, ಏನು ವ್ಯಾಘ್ರ ಮುಖ ನೋಡಬೇಕಾಗುತ್ತೆ ನಂದು ಅಂತ ಹೇಳ್ತಾಳೆ. ಸೊ ಅವಾಗ ಅಜಿತ್ ಎದ್ದುಬಿಟ್ಟು, ಹಾಗಾದರೆ ಚಿನ್ನ, ರನ್ನ, ಬಂಗಾರ ಈ 3 ಮಾತ್ರ ಯೂಸ್ ಮಾಡಬೇಕಾ ಅಂತ ಹೇಳ್ಬಿಟ್ಟು ಕೇಳ್ತಾ ಇರ್ತಾನೆ. ಹೌದು ಸಾಹೇಬ್ರೆ, ಈ 3 ಮಾತ್ರ ಯೂಸ್ ಮಾಡಬೇಕು ಅಷ್ಟೇ ಅಂತೇಳಿ ಒಪ್ಕೊತಾಳೆ. ಸೊ ಇಲ್ಲಿ ವಾಕ್ ಮಾಡ್ತಾ ಇರ್ತಾರೆ ಅಣ್ಣ ತಮ್ಮ ಇಬ್ಬರೂ. ಅಜಿತ್ ಕೂಡ ವಾಕ್ ಮಾಡ್ತಾ ಇರ್ತಾನೆ, ಅಜ್ಜಿ ಕೂಡ ವಾಕ್ ಮಾಡ್ತಾ ಇರ್ತಾನೆ. ಸೊ ಜಿಮ್ಮು ಮಾಡ್ತಾ ಇರ್ತಾರೆ. ಅವನು ಕಿರ್ಚ್ಕೊಳ್ಳೋ ಥರ ಬಾಯ್ ಮಾಡ್ತಾ ಇರ್ತಾನೆ ಅಜ್ಜಿ. ಆವಾಗ ಅಜಿತ್ ಇದ್ಕೊಂಡು, ಏನಕ್ಕೋ ಅಷ್ಟೊಂದು ಕಿರ್ಸ್ತೀಯಾ, ಪಕ್ತವರೆಲ್ಲ ಬರ್ತಾರೆ ಕಣೋ ಅಂತ ಅಜಿತ್ ಹೇಳ್ತಾ ಇರ್ತಾನೆ. ಇನ್ನು ಶ್ರವಣು, ರಮಣ, ಸತ್ಯ ಅವರೆಲ್ಲ ಬಂದುಬಿಟ್ಟು ಭೂಮಿಗೆ ಒಂದು ಮೆಜರ್ಮೆಂಟ್ ಮಾಡ್ತಿರ್ತಾರೆ. ಅಂದರೆ ಅವಳು PC ಆಗಬೇಕಲ್ವ, ಸೊ ಹಾಗಾಗಿ ಕಾನ್ಸ್ಟೇಬಲ್ ಆಗಬೇಕಲ್ಲ, ಅದಕ್ಕೆ ಅದು ಮೆಜರ್ಮೆಂಟ್ 1 ಇಂಚು ಕಮ್ಮಿ ಬರುತ್ತೆ. ಇನ್ನು ಇವರಿಬ್ರು ಇಲ್ಲಿ ವಾಕ್ ಮಾಡ್ತಾ ಇರ್ತಾರಲ್ಲ, ಅವ್ರು ಮಾಡ್ತಾ ಇರ್ತಾರೆ ಅವ್ರ ಪಾಡಿಗೆ ಅವರು. ಸೊ ಯಾಕೆ 1 ಇಂಚು ಕಮ್ಮಿ ಬರ್ತಿದೆಯಲ್ಲ, ಇವಾಗ ಏನು ಮಾಡೋದು ಅಂತ ಅಂದಾಗ, ಹಾಗಿದ್ರೆ ನಾನು ಕಾನ್ಸ್ಟೇಬಲ್ ಆಗಲ್ವಾ ಸಾಹೇಬ್ರೆ, ದೊಡ್ಡ ಸಾಹೇಬ್ರೆ ಅಂತ ಭೂಮಿ ತುಂಬ ಟೆನ್ಷನ್ ಮಾಡ್ಕೊತಾಳೆ. ಆಗ ಅಂದ ತಕ್ಷಣ 1 ನಿಮಿಷ ಇರಮ್ಮ ಅಂತ ಹೇಳ್ಬಿಟ್ಟು, ಅಜಿತ ಬಾರ ಇಲ್ಲಿ ಅಂತೇಳಿ ಅಜಿತ್ನ ಕರೆದುಬಿಟ್ಟು ಶ್ರವಣು, ಒಂದ್ಸರಿ ಯಾಕೋ ಈ ಮೆಜರ್ಮೆಂಟ್ ನನಗೆ ಸೂಟ್ ಆಗ್ತಿಲ್ಲ ಕಣೋ, ಎಷ್ಟೇ ಇದು ಮಾಡೋಕ್ಕೋದ್ರೂ ಈ ಥರ ಪ್ರಾಬ್ಲಮ್ ಆಗ್ತಿದೆ, ಒಂದ್ಸರಿ ಮೆಜರ್ಮೆಂಟ್ ಮಾಡ್ಬಾ ನೀನೇ ಭೂಮಿಗೆ ಅಂತ ಹೇಳ್ಬಿಟ್ಟು ಕರೀತಾರೆ ಶ್ರವಣು. ಆಗ ಇನ್ನೇನು ಶ್ರವಣ್ ಕೂಡ ಅಜಿತ್ ಕೂಡ ಬರ್ತಾನೆ. ಅಜಿತ್ ಬಂದ್ಬಿಟ್ಟು ಫಸ್ಟ್ ಕೆಳಗಡೆ ಕೂತ್ಕೊಂಡು ಆ ಕಾಲಿಂದೆಲ್ಲ ಸ್ಲಿಪ್ಪರ್ ಬಿಡುವಂಥ ಸೈಡ್ಗೆ ಹೇಳಿ, ಮತ್ತು ಮೆಜರ್ಮೆಂಟ್ನ ನೀಟಾಗಿ ನಿಲ್ಲಿಸಿ ಎಲ್ಲ ಒಂಥರ ಅವಳಿಗೆ ನೀಟಾಗಿ ಎಲ್ಲ ಸಪೋರ್ಟ್ ಹೆಂಗೆ ಮಾಡಿ ಒಂದು ಕಲ್ಲು ತೊಗೊಂಡು ಬಾ ಅಂತೆಲ್ಲ ಹೇಳಿ, ಏನೇನೋ ಎಲ್ಲ ಅವ್ನಿಗೆ ಏನೇನೋ ಅದು ರೂಲ್ಸ್ಗಳು ಇರ್ತಾವ ಆ ಮೆಜರ್ಮೆಂಟ್ ಮಾಡೋಕ್ಕೆ. ಯಾಕೆಂದರೆ ಅವನು ಕೂಡ ಪೊಲೀಸ್ ಅಧಿಕಾರಿ ಆಗಿರೋದ್ರಿಂದ ಅವನಿಗೆಲ್ಲ ಗೊತ್ತಿರುತ್ತೆ. ಅದನ್ನೆಲ್ಲ ನೋಡಿಕೊಂಡು ಮುಖನ ಹಿಂಗೆ ತಿರ್ಗ್ಸೋಕೆ ಹೋಗ್ತಾನೆ. ಹಂಗೇನೆ ಒಂದು ಇಬ್ಬರು ರೊಮ್ಯಾನ್ಸ್ ಮೂಡಿಗೆ ಹೊರಟೋಗ್ಬಿಡ್ತಾರೆ. ಇವರೆಲ್ಲ ನೋಡಿ ತುಂಬ ಖುಷಿ ಪಡ್ತಾರೆ. ಅಂದರೆ ನೋಡು ಎಷ್ಟು ಚೆನ್ನಾಗಿ ಇಬ್ಬರು ರೊಮ್ಯಾನ್ಸ್ ಮೂಡಿಗೆ ಹೊರಟೋಗಿದ್ದಾರೆ ಅಂತ ಇಲ್ಲಿ ನಚ್ಚಿ ಶ್ರವಣ್ ಇಬ್ಬರು ಹಾಗೆ ಅಂತಿರ್ತಾರೆ. ಆ ಕಡೆ ಸತ್ಯಣ್ಣ, ರಾಮಣ್ಣ ಇಬ್ಬರು ಕೂಡ ಹಾಗೆ ಅಂತಾರೆ. ಇನ್ನೇನು ಆ ಥರ ಇರಬೇಕಾದಾಗ ಸತ್ಯಣ್ಣ ಸುಮ್ಮನಿರೋದು ಬಿಟ್ಟು ಕೆಮ್ತಾರೆ. ಕೆಮ್ಮಿದ ತಕ್ಷಣ ಅವ್ರು ಫುಲ್ಲು ಬಿಡುಗಡೆ ಆಗ್ತಾರೆ. ಇಬ್ಬರು ರೊಮ್ಯಾಂಟ್ ಮೂಡಿಗೆ ಹೊರಟೋಗಿರೋರು. ರಾಮಣ್ಣ ಎತ್ಕೊಂಡು, ಸುಮ್ಮನೆ ಇರೋಕ್ಕಾಗಲಿಲ್ವ ಸತ್ಯ ನಿನಗೆ, ಇವಾಗೇ ಕೆಮ್ಮಬರ್ಬೇಕಿತ್ತ ಅಂತೇಳಿ ರಾಮಣ್ಣ ಬೈತಾರೆ. ಅಯ್ಯೋ ಕೆಂಪಂದರೆ ಏನು ಮಾಡೋದು ಅಂತ ಅಲ್ಲಿ ಸತ್ಯಣ್ಣ ಹೇಳ್ತಾರೆ. ಸೊ ಇನ್ನೇನು ಮೆಜರ್ಮೆಂಟ್ ಎಲ್ಲ ಮಾಡಿದ್ಮೇಲೆ ಫಸ್ಟು ಒಂದು ಸ್ವಲ್ಪ ಟೆನ್ಷನ್ ಆಗಲಿ ಅಂತ ಮೆಜರ್ಮೆಂಟು ಬಂದಿಲ್ಲ ಅನ್ನೋ ಕೇಳಕ್ಕೆ ಹೋಗಿ ಅಜಿತು ಆಮೇಲೆ ಬಂದೈತಿ ಅಂತ ಹೇಳ್ಬಿಡ್ತಾನೆ. ಎಲ್ಲರೂ ಕೂಡ ಖುಷಿಪಟ್ಟು, ಅಂದರೆ ಕಾನ್ಸ್ಟೇಬಲ್ ಆಗಿ ಕರೆಕ್ಟಾಗಿ ಲೆಂತ್ ಇದ್ದಾಳೆ ಅಂತ ಹೇಳ್ಬಿಟ್ಟು ಎಲ್ಲನೂ ಸರಿ ಮಾಡ್ತಾರೆ. ಸೊ ಅದೆಲ್ಲ ಆದಮೇಲೆ ಇನ್ನು ಕಾನ್ಸ್ಟೇಬಲ್ ಆಗೋಕ್ಕೆ ಇವಾಗ ನನಗೆ ಸ್ವಲ್ಪ ಕೆಲಸಗಳು ಜಾಸ್ತಿ ಇರ್ತಾವಪ್ಪ, ನಾನು ಒಪ್ಕೊಂಡಿದ್ದೆ ಭೂಮಿಗೆ ಟ್ರೈನಿಂಗ್ ಕೊಡ್ತೀನಿ ಅಂತ, ಆದರೆ ಈಗ ಟ್ರೈನಿಂಗ್ ಕೊಡೋಕ್ಕೆ ನಂಗೆ ಟೈಮ್ ಇರಲ್ಲ, ಅಜಿತ ನೀನೇ ಕೊಡು ಅಂತ ಕೂಡ ಹೇಳ್ತಾನೆ ಶ್ರವಣು. ಹಂಗಂದ ತಕ್ಷಣ ಇಲ್ಲ ನನಗೆ ಸ್ವಲ್ಪ ಟೈಮ್ ಇರಲ್ಲ ಅಂತ ಅಂದಾಗ ರಾಮಣ್ಣ ಇದ್ಕೊಂಡು, ಹಾಗಿದ್ರೆ ಸಂಗೀತನೋ ಕರ್ಕೊಂಡು ಬರ್ತೀನಿ ಅಂತ ಹೇಳಿದ ತಕ್ಷಣ, ಅಪ್ಪ 1 ನಿಮಿಷ ಇರಪ್ಪ, ನಾನು ಯೋಚನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಅಜಿತು ಹೇಳ್ತಾನೆ. ಸೊ ಇಲ್ಲೆಲ್ಲರೂ ಕೂಡ ಟಿಫನ್ಗೆ ಕೂತಿರ್ತಾರೆ. ಇವರಿಬ್ಬರು ಶಾರದನ್ ನೋಡಿ ಭಯ ಪಡ್ತಿರ್ತಾರೆ, ತಾಯಿ ಮಗಳು. ಮತ್ತು ತಿಂಡಿನ ಹಾಕ್ಸ್ಕೋತಾಳೆ ದೇವಿ, ನೀನು ಸ್ವಲ್ಪ ಹಾಕು ಭೂಮಿ ಅಂತ. ಮತ್ತು ಬೋಂಡ ಕೂಡ ಎಕ್ಸ್ಟ್ರಾ ಹಾಕ್ಸ್ಕೊತಾನೆ. ಅದೆಲ್ಲ ಆದಮೇಲೆ ಅವಳು ಭಯ ಪಟ್ಕೊಂಡು ರಾತ್ರಿ ತಿಂಡಿ ತಿಂದಿಲ್ಲ ಅಂತ ಜಾಸ್ತಿ ಹಾಕಿಸ್ಕೊಂಡು ತಿಂತಾ ಇರ್ತಾಳೆ. ಇನ್ನು ಅಜಿತು ಬಾಯಲ್ಲಿ ತುತ್ತಿಟ್ಕೊತಾ ಇರ್ತಾನೆ. ಆಗ ಅವರಮ್ಮ ನೋಡಿಬಿಡ್ತಾಳೆ. ಅಂದರೆ ಫಸ್ಟ್ನೇ ತುತ್ತು ಯಾವಾಗಲೂ ಭೂಮಿಗೆ ಅಲ್ವ ಇಡೋದು. ಸೊ ಹಾಗಾಗಿ ಹಿಂಗೆ ಇಟ್ಕೊಂಡಿರ್ತಾನೆ, ಉಫು 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 ಅಂತ ಊತಾ ಇರ್ತಾನೆ. ಸೊ ಎದ್ಬಿಟ್ಟು ಚಿನ್ನ ಅಂತೇಳಿ ಹೋಗ್ತಾನೆ. ದೊಡ್ಡ ಸಾಹೇಬ್ರೆ ಚಟ್ನಿ ಬೇಕಾ ಅಂತ ಅವಳು ಈ ಕಡೆ ಬರ್ತಾಳೆ. ಇನ್ನೊಂದು ಸರಿ ಚಿನ್ನ ಅಂತ ಹೋದರೆ ಇನ್ನೊಬ್ರಿಗೆ ಅಂಜು ಚಟ್ನಿ ಬೇಕಾ ಅಂತೇಳಿ
ಈಚೆ ಬರ್ತಾಳೆ. ಚಿನ್ನ ಅಂತೇಳಿ ಹೇಳಕ್ಕೆ ಹೋದಾಗ ಇನ್ನೊಂದ್ಸರಿ ಅತ್ತೆ ಚಟ್ನಿ ಬೇಕಾ ಅಂತ ಹೇಳ್ಬಿಟ್ಟು ಈಚೆ ಬರ್ತಾಳೆ. ಮತ್ತು ಅಲ್ಲ ನೋಡಮ್ಮ ಎಷ್ಟು ಇದು ನಿನ್ನ ಸೊಸೆಗೆ ತಿನ್ಸಕ್ಕೆ ಹೋದ್ರೂ ತಿನ್ನಲ್ಲ ಅಂತಾಳೆ ನೋಡಮ್ಮ ಇವಳು ಅಂತ ಹೇಳ್ಬಿಟ್ಟು ಅಜಿತ್ ಹೇಳ್ತಾ ಇರ್ತಾನೆ. ಸಾಹೇಬ್ರೆ 3 ಸರಿ ಆಗೋಯ್ತು, ಅಲ್ಲ ಸಾರಿ ಅಜಿತ್ ಹೇಳ್ತಾನೆ 3 ಸರಿ ಆಗೋಯ್ತು ಅಂತ ಹೇಳ್ಬಿಟ್ಟು. ಅದೇನು 3 ಸರಿ ಆಗೋಯ್ತು ಅಂತ ಹೇಳ್ತಾ ಇದೆಯಲ್ಲ ಅಂದರೆ ಅದೇನೋ ಒಂದು ಕತೆ ಕಟ್ಕೊಂಡು ಸಂಗೀತಮ್ಮನಿಗೆ ಸ್ವಲ್ಪ ಕನ್ಫ್ಯೂಷನ್ ಶುರು ಮಾಡಿಬಿಡ್ತಾನೆ. ಸೊ ಇದ್ಕೊಂಡು ಸಂಗೀತ, ಹಲೋ, ನನಗೆ ಇಡೀ ಪ್ರಪಂಚದಲ್ಲಿ ಏನು ಹೇಳಿದ್ರು ಅರ್ಥ ಆಗುತ್ತೆ ಕಣೋ, ನೀನು ಹೇಳೋದಂತೂ ನನಗೆ ಅರ್ಥನೇ ಆಗಲ್ಲಪ್ಪ, ಅದು ಏನು ಹೇಳ್ತಿದ್ಯೋ ಒಂದು ಗೊತ್ತಾಗಲ್ಲ ಅಂತ ಸಂಗೀತಮ್ಮ ಹೇಳ್ತಾ ಇರ್ತಾರೆ. ಸೊ ಅಷ್ಟರಲ್ಲೇ ಇನ್ನು ನೋಡಮ್ಮ ಮಾಡು ಅಂತಂದರೆ ಇವಳು ಹಾಂ ಅಂತ ಬರ್ತಾಳೆ, ನನ್ನ ತಿನ್ನಬೇಕು ಅಂತ ಹೇಳ್ಬಿಟ್ಟು ಅಂತೇಳಿ ಅಜಿತ್ ಹೇಳ್ತಾ ಇರ್ತಾನೆ ಸಂಗೀತಗೆ, ನನ್ನ ಮಗನಿಗೆ ಯಾಕೆ ಇಷ್ಟೊಂದು ಎದುರಿಸ್ತೀಯ ನೀನು ಅಂತ ಹೇಳ್ಬಿಟ್ಟು ಹೇಳಿದಾಗ, ಇಲ್ಲ ಅತ್ತೆ ಅಂತೇಳಿ ಹೋಗಿ ಮತ್ತೆ 2 ತುತ್ತು ತಿನ್ನಿಸ್ತಾನೆ. ಅದೆಲ್ಲ ಆದಮೇಲೆ ಅಮ್ಮ ನನ್ನ ಕೈ ಯಾಕೆ ತುಂಬ ಹೊರಿತಿದೆ, ನಾನು ಸ್ವಲ್ಪ ಸೋಪ್ ಹಾಕ್ಕೊಂಡು ತೊಳ್ಕೊಬರ್ಬೇಕಂತ ತುತ್ತು ತಿನ್ನಿಸಿ ಹೋಗ್ತಾನೆ ಹೊರಗಡೆ. ಇವಳು ಬಂದ್ಬಿಟ್ಟು ಅವ್ರ ಅತ್ತೆ ಹತ್ರ ಏನು ಹೇಳ್ತಾಳೆ ಗೊತ್ತಾ, ನನಗೆ ಆ್ಯಸಿಡು ಪೆನೆಲ್ಲು ಸ್ವಲ್ಪ ಜಾಸ್ತಿ ಬೇಕು ತರಿಸ್ಕೊಡಿ ಅಂತ ಕೂಡ ಅವಳು ಹೇಳ್ತಾಳೆ. ಸೊ ಥರ ಕಾಮಿಡಿ ಆಗೋಗ್ಬಿಟ್ಟಿರ್ತೈತಿ ಇವರಿಬ್ಬರದು. ಇನ್ನು ಇಲ್ಲೆಲ್ಲ ಗಂಡಸ್ರು ಸೇರಿಕೊಂಡು ಒಂದು ಮೀಟಿಂಗ್ ಮಾಡ್ತಾ ಇರ್ತಾರೆ. ನಾವು ಎಷ್ಟೇ ಹತ್ರಕ್ಕೆ ಸೇರ್ಸೋಕೆ ಹೋದ್ರೂ ಭೂಮಿನ ಅಜಿತ್ನ ದೂರ ಆಗ್ತಲೇ ಇರ್ತಾರಲ್ಲ, ಏನು ಮಾಡೋದಂತಾನೆ ಗೊತ್ತಾಗ್ತಿಲ್ವಲ್ಲ ಅಂತ ಶ್ರವಣ್ ಹೇಳ್ತಾ ಇರ್ತಾನೆ. ಸತ್ಯನೂ ಹಾಗೆ ಹೇಳ್ತಿರ್ತಾನೆ. ರಾಮಣ್ಣ ನಚ್ಚಿ ಎಲ್ಲರೂ ಕೂಡ ಹೇಗಾದರೂ ಮಾಡಿ ಇವರಿಬ್ಬರನ್ನ ಒಂದು ಮಾಡಬೇಕು, ಪರ್ಮನೆಂಟಾಗಿ ಇರೋ ಥರ ಮಾಡಬೇಕು ಅಂತ ಹೇಳಿದಾಗ, ನಚ್ಚಿ ನೀನು ಈಗಿನ ಕಾಲದ ಹುಡುಗ ಅಲ್ವೇನೋ, ನೀನೇನಾದರೂ ಒಂದು ಪ್ಲಾನ್ ಕೊಡು ಅಂತ ಹೇಳ್ಬಿಟ್ಟು ಸತ್ಯಣ್ಣ ಕೇಳ್ತಾರೆ. ಆಗ ಇವರಿಬ್ಬರ ಮಧ್ಯದಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ಪ್ರೀತಿ ಬೆಡ್ದಷ್ಟಿದೆ, ಆದರೆ ಅವ್ರಿಗೆ ಇಬ್ಬರಿಗೂ ಹತ್ರ ಇರೋಕ್ಕಾಗ್ತಿಲ್ಲ. ಅಣ್ಣ ನೋಡಿದ್ರೆ ಬೆಳಗ್ಗೆ ಹೋದರೆ ಡ್ಯೂಟಿಗೆ ಸಂಜೆ ಬರ್ತಾರೆ, ಬೆಳಗ್ಗೆ ಸಂಜೆ. ಇನ್ನು ಡೇಸಿಗೆ ಅವ್ರ ನೈಟ್ ಎಲ್ಲ ಸ್ವಲ್ಪ ಹೊತ್ತು ಟೈಮ್ ಸಿಗುತ್ತೆ. ಏನಾದರೂ ಒಂದು ಪ್ಲಾನ್ ಮಾಡಿ ಇಬ್ಬರು ಜೊತೆಗಿರೋ ಥರ ಮಾಡಬೇಕು ಅಂತೇಳಿ ಸತ್ಯಣ್ಣಂಗೆ ಒಂದು ಫೋನ್ ಮಾಡು ಭೂಮಿಗೆ ಇಲ್ಲಿ ಬರೋಕ್ಕೆ ಹೇಳು ಅಂತ ಎಲ್ಲ ಮಾತಾಡಿಕೊಂಡು ಹೇಳ್ತಾರೆ. ಆಗ ಭೂಮಿ ಏನು ಗಂಡಸರೆಲ್ಲ ಒಂದು ಕಡೆ ಸೇರಿದ್ದೀರಾ, ಏನು ವಿಶೇಷ ಅಂತ ನುಲ್ಕೊಂಡು ಮಾತಾಡ್ತಾ ಇರ್ತಾಳೆ. ಸೊ ಏನಿಲ್ಲಮ್ಮ, ನೀನು ಒಂದು ಕೆಲಸ ಮಾಡಬೇಕು, ನಾಳೆಯಿಂದ ಟೀ ಅಂಗಡಿಗೆ ಹೋಗ್ಬಿಡು ಅಂತೇಳಿ ಹೇಳ್ತಾರೆ ಶ್ರವಣು. ಅಯ್ಯೋ ನಾನು ಪೊಲೀಸ್ ಕೆಲಸ ಏನು ಮಾಡಬೇಕು, ನಾನು ಟ್ರೈನಿಂಗು ಅಂತ ಹೇಳ್ಬಿಟ್ಟು ಹೇಳಿದಾಗ, ನೋಡು ಇಲ್ಲಿ ಕೊಡೋ ಟ್ರೈನಿಂಗು ಇಲ್ಲಿ ಇರುತ್ತೆ ನಿನಗೆ, ಮತ್ತು ಅಲ್ಲಿ ಸಿಗೋ ಟ್ರೈನಿಂಗ್ ಕೂಡ ಅಲ್ಲಿ ಸಿಗಬೇಕಲ್ವಾ, ಏಕೆಂದರೆ ಅಲ್ಲಿ ಪೊಲೀಸ್ನವ್ರು ಇರೋದ್ರಿಂದ ಅದನ್ನೆಲ್ಲ ನೋಡಿಕೊಂಡು ನೀನು ಕಲಿಬೋದು. ನಾನು ಶ್ರವಣ್ ಇದ್ಕೊಂಡು ನಾನು ಬೆಳಗ್ಗೆಯಿಂದ ಸ್ವಲ್ಪ ಕೆಲಸಗಳು ಅವು ಇವು ಇದ್ದೇ ಇರ್ತಾವಲ್ವೇನಮ್ಮ, ನಾನು ಕೂಡ ಮನೇಲಿ ಇರೋದಿಲ್ಲ, ನಿನಗೆ ಟ್ರೈನಿಂಗ್ ಕೊಡೋಕ್ಕಾಗಲ್ಲ, ಅಲ್ಲಿದ್ರೆ ಎಲ್ಲ ನೋಡಿಕೊಂಡು ಕಲ್ತ್ಕೋಬೋದಲ್ಲ ಅಂತ ಏನೋ ಒಂದು ಮ್ಯಾನೇಜ್ ಮಾಡಿ ಹೇಗೋ ಟೀ ಅಂಗಡಿಗೆ ಹೋಗೋಕ್ಕೆ ಒಪ್ಪಿಸ್ತಾರೆ. ಸೊ ಅವಳು ಕೂಡ ಒಪ್ಕೊತಾಳೆ. ಅದೆಲ್ಲ ಆದಮೇಲೆ ಇಲ್ಲಿ ಅಂದರೆ ಗುಂಡು ಹೊಡ್ತಿದ್ರಲ್ಲ ಶಾರದಾಗೆ, ಆ ಪೊಲೀಸ್ದು ಒಂದು ಸ್ಕ್ಯಾನ್ ಮಾಡಿರ್ತಾರೆ, ಅವರು ಫೋನ್ ಮಾಡಿರ್ತಾರೆ ಅಂದರೆ ಅಜಿತ್ಗೆ ಫೋನ್ ಮಾಡಿಬಿಟ್ಟು, ಅಂದರೆ ಸರ್ ಗುಂಡಿಂದು ಸೈಜು ಎಲ್ಲ ಹೇಳ್ತಾರೆ. ಆಗ ಹೇಳಿದ ತಕ್ಷಣ ಸರಿ ಆಯಿತು ಮೇಡಮ್ ಅಂತೇಳಿ ಅದನ್ನ ವಾಟ್ಸಪ್ ಮಾಡಿರ್ತಾರೆ ಅವರು ಕೂಡ. ಅದನ್ನ ನೋಡಿ ಆದಮೇಲೆ ಸದಾನಂದ್ ಬನ್ನಿ ಇಲ್ಲಿ ಅಂತ ಹೇಳ್ಬಿಟ್ಟು ಅವಾಗ ಹೇಳ್ತಾನೆ ಒಂದಿಷ್ಟು ಅಜಿತ್ತು. ಏನು ಗೊತ್ತಾ, ಈ ಬುಲೆಟ್ ಸೈಜು 2021ರಿಂದ ಅದೆಷ್ಟೋ ಒಂದು ಇಸ್ವಿವರೆಗೆ ಒಟ್ಟಿಗೆ ಒಂದು 20 ವರ್ಷದ ಏನೆಲ್ಲ ಬುಲೆಟು ಯಾರೆಲ್ಲ ಯೂಸ್ ಮಾಡಿದ್ದಾರೆ ಈ ಸೈಜಸ್ನ, ಯಾರೆಲ್ಲ ಲೈಸೆನ್ಸ್ ತೊಗೊಂಡಿದ್ದಾರೆ ಅಂತೇಳಿ ನನಗೆ ಎಲ್ಲ ಡೀಟೇಲ್ಸು ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಸರಿ ಸದಾನಂದ್ ಅಂತ ಹೋಗ್ತಾನೆ. ಅದಾದಮೇಲೆ ಭೂಮಿ ಆಲ್ರೆಡಿ ಟೀ ಅಂಗಡಿಗೆ ಬಂದಿರ್ತಾಳೆ. ಇಲ್ಲಿ ಎಲ್ಲರಿಗೂ ಪರಿಚಯ ಮಾಡ್ಕೊಂಡಿರ್ತಾಳಲ್ವ, ಅವರೆಲ್ಲ ಬಂದು ಏನಮ್ಮ ಇಷ್ಟು ದಿನ ಟೀ ಅಂಗಡಿಗೆ ಬಂದಿಲ್ಲ ಅಂತೇಳಿ ತುಂಬ ಚೆನ್ನಾಗಿ ಮಾತಾಡ್ತಾ ಇರ್ತಾಳೆ. ಇನ್ನೇನು ಅಜಿತ್ ಅದನ್ನ ಕೇಳಿಸ್ಕೊಂಡು ಈ ಭೂಮಿ ಯಾಕೆ ಇಲ್ಲಿಗೆ ಬಂದು ಅಂತ ಹೊರಗಡೆ ಬಂದು, ಯಾಕೆ ನೀನು ಇಲ್ಲಿ ಬಂದಿದ್ಯಾ ಪರ್ಮಿಷನ್ ಇಲ್ದಂಗೆ ಅಂತ ಹೇಳ್ಬಿಟ್ಟು ಹೇಳಿದಾಗ, ನನ್ನ ಇಷ್ಟ ಅಂತಾಳೆ ಭೂಮಿ. ಹಂಗಂದ ತಕ್ಷಣ ಇಲ್ಲಿ ಪೊಲೀಸ್ ಸ್ಟೇಷನ್ ಇರೋದು, ನಮ್ಮ ಪರ್ಮಿಷನ್ ಇಲ್ದಲೇ ಯಾರು ಇಲ್ಲಿ ಎಲ್ಲ ಬಂದು ಅಂಗಡಿ ಎಲ್ಲ ಮಾಡೋಂಗಿಲ್ಲ, ನಾನು ಹೆಂಗೆ ಹೇಳ್ತೀನಿ ಹಂಗೆ ಕೇಳಬೇಕು ಅಂತ ಅಜಿತ್ ಹೇಳ್ತಾನೆ. ಸೊ ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಗಿತಾ ಇದೆ. ನಾಳೆ ತುಂಬ ಚೆನ್ನಾಗಿರುತ್ತೆ, ಏಕೆಂದರೆ ಬುಲೆಟ್ ಸೈಜ್ ಬೇರೆ ಎನ್ಕ್ವೈರಿ ಮಾಡೋಕೆ ಆಲ್ರೆಡಿ ಸದಾನಂದ್ಗೆ ಹೇಳಿದ್ದಾನೆ. ಏಕೆಂದರೆ 20 ವರ್ಷದ್ದು ಏನು ಬುಲೆಟ್ ಯೂಸ್ ಮಾಡಿರ್ತಾರೋ ಅದಕ್ಕೂ ಮುಂಚೆದು ಸ್ವಲ್ಪ ಅದನ್ನೆಲ್ಲ ಡೀಟೇಲ್ಸ್ ತೆಗ್ಸೋಕ್ಕೆ ಹೇಳಿದ್ದಾನೆ. ಮತ್ತು ಲೈಸೆನ್ಸ್ ಕೂಡ ಸಿಗುತ್ತೆ ಖಂಡಿತ, ಅವೆಲ್ಲ ಒಂದು ಪ್ರಾಸೆಸ್ ಇದ್ದೇ ಇರ್ತವೆ. ಅಲ್ಲೇನಾದರೂ ದೇವಿಯೇ ಸಿಗಾಕೋತಾಳೆ ಅನ್ನೋದು ನನ್ನ ಒಂದು ನಂಬಿಕೆ. ಸೊ ನೋಡೋಣ ಏನಾಗುತ್ತೆ ಅಂತ. ಇಲ್ಲಿ ಅಜಿತ್ ಬೇರೆ ಏನೋ ಒಂದು ಸ್ಲಿಪ್ ಕೊಡೋಕೆ ಹೋಗಿ ಭೂಮಿಗೆ, ಅಲ್ಲಿ ಕೂಡ ಒಂದು ಎಡವಟ್ಟಾಗಿ ಡೈವರ್ಟ್ಸ್ ಅಂತ ಒಂದು ಮಾತು ಕೂಡ ಬರುತ್ತೆ. ನೋಡೋಣ ನಾಳೆ ಏನಾಗುತ್ತೆ ಅಂತ. ಥ್ಯಾಂಕ್ ಯು.